ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ 4 ದಿನದಿಂದ ಟೋಯಿಂಗ್ ವಿಚಾರ ಸದ್ದು ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಆಪರೇಷನ್ ಟೋಯಿಂಗ್ ಮುಂದುವರಿತಾ ಇದೆ. ಅನಧಿಕೃತ ವಾಹನಗಳು ಯಾವಿದಾವೆ ಅವುಗಳಿಗೆ ನೋಟಿಸ್ ಅನ್ನು ಅಂಟಿಸುವಂತಹ ಕೆಲಸ ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕಾರ್ಯಾಚರಣೆ ಆಗ್ತಾ ಇದೆ. ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಂತಿರುವಂತಹ ವಾಹನಗಳಿಗೆ ನೋಟಿಸ್ ಅಂಟಿಸಲಾಗ್ತಾ ಇದೆ. ಒಂದೇ ಕಡೆ ಪಾರ್ಕ್ ಮಾಡಿರುವಂತಹ ವಾಹನಗಳಿಗೂ ಕೂಡ ನೋಟಿಸ್ ಅಂಟಿಸೋ ಕೆಲಸ ಆಗ್ತಿದೆ. ಟ್ರಾಫಿಕ್ ಪೊಲೀಸರ ಸಮ್ಮುಖದಲ್ಲಿಯೇ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಸಿಬ್ಬಂದಿಗಳು ಈ ಆಪರೇಷನ್ ಅನ್ನು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ಆಪರೇಷನ್ಗೆ ಚಾಲನೆಯನ್ನು ಕೊಟ್ಟಿದ್ದು ಬೆಂಗಳೂರು ಅಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು. 1 ವಾರ ಟೈಮ್ ಲೈನು, ಅಷ್ಟರೊಳಗೆ ಗಾಡಿ ಎತ್ತಬೇಕು, ಇಲ್ಲ ಅಂದ್ರೆ ಗಾಡಿಯನ್ನು ಸೀಸ್ ಮಾಡ್ತಾರೆ. ರಸ್ತೆಗಳಲ್ಲಿ ನಿಂತಿರುವಂತಹ ಅನಧಿಕೃತ ವಾಹನಗಳ ತೆರವು ಕಾರ್ಯಾಚರಣೆಗೆ ಈಗ ಜಿಬಿಎ ಮುಂದಾಗಿದೆ. ಇವತ್ತು 6ನೇ ದಿವಸ ನೋಟಿಸ್ ಅಂಟಿಸುವಂತ ಕೆಲಸ ನಡೀತಿದೆ. ಅದರಲ್ಲೂ ಬೆಂಗಳೂರಿನ ಪ್ರಮುಖ ರಸ್ತೆ ಮೆಜೆಸ್ಟಿಕ್ ಬಳಿ ಕೆಜಿ ರಸ್ತೆಯಲ್ಲಿ ಈಗ ವಾಹನಗಳಿಗೆ ನೋಟಿಸ್ ಅಂಟಿಸುವಂತ ಕೆಲಸ ನಡೀತಿದೆ. ನೋಡ್ತಿದೆ ಜಿಬಿಎ ಸಿಬ್ಬಂದಿಗಳು ಕೂಡ ಇಲ್ಲಿರುವಂಥದ್ದು, ಜೊತೆಗೆ ಉಪ್ಪಾರಪೇಟೆ ಟ್ರಾಫಿಕ್ ಪೊಲೀಸರು ಕೂಡ ಸ್ಥಳದಲ್ಲಿರುವಂಥದ್ದು. ಅವರ ಸಮ್ಮುಖದಲ್ಲಿ ಅಂದರೆ ಯಾವೆಲ್ಲ ಗಾಡಿಗಳು ಅನಧಿಕೃತವಾಗಿ ಸಾಕಷ್ಟು ದಿನಗಳಿಂದ ನಿಂತಿದೆ ಅನ್ನುವಂಥ ಒಂದು ಡೀಟೇಲ್ಸ್ನ ಪೊಲೀಸ್ ಇಲಾಖೆಯಿಂದ ಟ್ರಾಫಿಕ್ ಪೊಲೀಸರಿಂದ ಪಡೆದು ಈಗ ನೋಟಿಸ್ ಹಂಚುವಂಥ ಕೆಲಸ ಮಾಡ್ತಿದ್ದಾರೆ. 1 ವಾರದೊಳಗೆ ನೋಟಿಸ್ಗೆ ಉತ್ತರ ಕೊಟ್ಟು ಈ ಗಾಡಿನ ತೆರವು ಮಾಡಲಿಲ್ಲ ಅಂದರೆ ಜಿಬಿಎ ಸಿಬ್ಬಂದಿಗಳು ಅದನ್ನು ಟೋಯಿಂಗ್ ಮಾಡಿ ಆನಂತರ ಅದನ್ನು ಗುಜರಿಗೆ ಹಾಕುವಂಥ ಕೆಲಸನೋ ಅಥವಾ ಸ್ಕ್ರಾಪ್ ಮಾಡುವಂಥ ಕೆಲಸನೋ ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಅಂದರೆ ಈ ರೀತಿಯ ವಾಹನಗಳು ಬೆಂಗಳೂರಿನ ಪಾದಚಾರಿಗಳಿಗೆ ಸಾಕಷ್ಟು ಸಮಸ್ಯೆ ಕೊಡುವಂಥದ್ದು, ಜೊತೆಗೆ ಪಾದಚಾರಿಗಳಿಗೆ ಮಾತ್ರ ಅಲ್ಲ ಬೇರೆ ವಾಹನ ಸಂಚಾರಕ್ಕೂ ಕೂಡ ಅಡ್ಡಿ ಬರುವಂಥದ್ದು. ನೋಡ್ತಿದ್ದೀರಾ ಈ ಗಾಡಿ ಏನು ನಿಂತಿದೆ, ಮುಂದೆ ವೀಲೇ ಇಲ್ಲ, ಎಷ್ಟು ವರ್ಷಗಳಿಂದ ಇಲ್ಲಿ ನಿಂತಿದೆಯೋ ಗೊತ್ತಿಲ್ಲ. ಈ ರೀತಿ ಪಾರ್ಕ್ ಮಾಡಿ ಬಿಟ್ಟು ಹೋಗುವಂಥ ವಾಹನಗಳಿಗೆ ವಾರಸ್ದಾರರಿದ್ದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಸುಮಾರು ವರ್ಷಗಳಿಂದ ನಿಂತಿರುವಂಥ ವಾಹನಕ್ಕೆ ಈ ರೀತಿ ನೋಟಿಸ್ನ ಅಂಟಿಸಿ ಆ ನಂತರದಲ್ಲಿ ಅದನ್ನು ತೆರವು ಮಾಡುವಂಥ ಕೆಲಸ ಮಾಡ್ತಾರೆ. ಇಲ್ಲಿ ನೋಡ್ತಿದ್ದೀರಾ ಗಾಡಿನ ಒಂಥರ ಎಷ್ಟು ದಿನಗಳಿಂದ ನಿಂತಿದೆಯೋ ಗೊತ್ತಿಲ್ಲ. ಅಂದರೆ ಕೆಜಿ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಸಾಕಷ್ಟು ವಾಹನಗಳನ್ನು ತೆರವು ಮಾಡುವಂಥ ಕೆಲಸಕ್ಕೆ ಈಗ ಜಿಬಿಎ ಸಿಬ್ಬಂದಿಗಳು ಮುಂದಾಗಿರುವಂಥದ್ದು. ನೋಟಿಸ್ನ ನೀಡಿದ ನಂತರದಲ್ಲೂ ವಾಹನಗಳನ್ನು ತೆರವು ಮಾಡಲಿಲ್ಲ ಮಾಲೀಕರು ಅದನ್ನು ಗುಜರಿಗೆ ಹಾಕಿ ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ ಅಂತ ಈಗ ನೋಟಿಸ್ನ ಕೊಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.